ಹೊಸಕೋಟೆ ತಾಲೂಕಿನ ಆಲಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿಯ ಮುಖ್ಯ ದ್ವಾರವನ್ನು ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶೋಭಾ ಜಯರಾಮ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಾಮಮೂರ್ತಿ ಸೇರಿದಂತೆ ಕುಟುಂಬದವರು ಉದ್ಘಾಟನೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಸುಮಾರು 50ಕ್ಕೂ ಅಧಿಕ ವರ್ಷಗಳ ಇತಿಹಾಸವಿರುವ ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿ ದೇವಸ್ಥಾನ ಗ್ರಾಮದಲ್ಲಿ ಇದ್ದು, ಗ್ರಾಮಕ್ಕೆ ಸುಭಿಕ್ಷೆಯನ್ನ ಕರುಣಿಸಿ ಜನರ ಆರಾಧ್ಯ ದೈವವಾಗಿದ್ದಾಳೆ. ಅದೇ ರೀತಿ ಹಲವು ವರ್ಷಗಳ ಗ್ರಾಮಸ್ಥರ ಕನಸಿನಂತೆ ಗ್ರಾಮಕ್ಕೆ ಒಂದು ಮುಖ್ಯ ದ್ವಾರದ ನಿರ್ಮಾಣ ಅವಶ್ಯಕತೆ ಇದ್ದು, ಇದರ ನಿರ್ಮಾಣ ಕಾರ್ಯ ಪ್ರಾರಂಭಿಸಿ ಎಂದು ಲೋಕಾರ್ಪಣೆಗೊಳಿಸಲಾಗಿದೆ ಎಂದರು. ನಮ್ಮ ಊರಿನ ಇತಿಹಾಸದಲ್ಲಿ 55 ವರ್ಷದಿಂದ ಗಂಗಮ್ಮ ದೇವಿ ತಳದೇವರಾಗಿರೋದ್ರಿಂದ ಅದಕ್ಕೋಸ್ಕರ ಊರಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಇದನ್ನು ದ್ವಾರಪಾಲಕರನ್ನಾಗಿ ಗಂಗಮ್ಮ ದೇವಿಯನ್ನು ಕುರಿಸಿ ಇವತ್ತು ಪ್ರತಿಷ್ಠಾಪನೆಯನ್ನು ನೆರವೇರಿಸಿದ್ದೇವೆ. ನಮ್ಮ ಊರಿನ ತಳದೇವರು ಗಂಗಮ್ಮ ದೇವಿಯನ್ನು ಊರು ಒಳಗಡೆ ಇರೋದರಿಂದ ತಳದೇವರಾದ ಗಂಗಮ್ಮ ದೇವಿಯ ಪ್ರತಿಷ್ಠಾಪನೆಯನ್ನು ಆರ್ಚ್ ಮುಖಾಂತರ ಪ್ರಾರಂಭ ಮಾಡಿ ಊರಿನ ಜನತೆ ಹೊರಗಡೆ ಮತ್ತು ಒಳಗಡೆ ಹೋಗುವಾಗ ನಮಸ್ಕಾರ ಮಾಡಿ ಒಳ್ಳೆಯದಾಗಲಿ ಎಂದು ಬೇಡಿಕೊಂಡು ಹೋಗಲು ಇದರಿಂದ ನಾವು ನಮ್ಮ ಕುಟುಂಬದಿಂದ ಕೆಂಪಣ್ಣ ಮತ್ತು ಅಕ್ಕಯ್ಯಮ್ಮ ಅವರ ಕುಟುಂಬದಿಂದ ಪ್ರತಿಷ್ಠಾಪನೆ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಗ್ರಾಮಸ್ಥರು ಬಂದು ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಬಳಿಕ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಾಮಮೂರ್ತಿ ಅವರು ಮಾತನಾಡಿ, ಸುಮಾರು ವರ್ಷಗಳಿಂದ ಇತಿಹಾಸ ಪ್ರಸಿದ್ಧ ಪಡೆದಿರುವ ಗಂಗಮ್ಮ ದೇವಿಯ ದೇವಸ್ಥಾನ ನಮ್ಮ ಗ್ರಾಮದಲ್ಲಿ ಇದ್ದು, ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಊರು ಬಾಗಿಲಿನಲ್ಲಿ ದ್ವಾರ ಬಾಗಿಲು ಮಾಡಿ ಉದ್ಘಾಟನೆ ಮಾಡಿದ್ದೇವೆ ಎಂದರು. 55 ಇಸ್ವಿನಿಂದ ಇತಿಹಾಸದ ಗಂಗಮ್ಮ ದೇವಿ ಪ್ರಸಿದ್ಧವಾಗಿದ್ದು, ಅದರಿಂದ ನಾವು ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಅಂತ ಇದ್ರು ನಾವು ಒಂದು ಊರು ಬಾಗಿಲು ಆರ್ಚ್ ಮಾಡಬೇಕಂತೇಳಿ ಇದನ್ನ ಸ್ಥಾಪನೆ ಮಾಡಿದ್ದೀವಿ. ಅದರಿಂದ ನಡೀತು. ನಾವು ಕೆಂಪಣ್ಣವ್ರ ಕುಟುಂಬದಿಂದ, ಅಕ್ಕಯ್ಯಮ್ಮ ಕೆಂಪಣ್ಣವ್ರ ಕುಟುಂಬದಿಂದ ನಾವು ಮಾಡಿರೋದು. ಊರುಗಳ ಜನಕ್ಕೆ ಮಳೆ ಬೆಳೆ ಆಗಲಿ, ಚೆನ್ನಾಗಿ ಒಳ್ಳೆಯದಾಗಲಿ ಊರ್ಕಂತ ಮಾಡಿದ್ವಿ. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿ ಪ್ರಸಾದ್, ತಾಲೂಕು ಪಂಚಾಯಿತಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ಸೊನ್ನೇಗೌಡ ಮಂಜುಳ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ನಾಗವೇಣಿ, ಅನಿಲ್ ಕುಮಾರ್ ಹಾಗೂ ಅನೇಕ ಭಕ್ತರು ಉಪಸ್ಥಿತರಿದ್ದರು.